ಆಪ್ಕಿ ಅದಾಲತ್ನಲ್ಲಿ ಜಮಿಯತ್ ಉಲೆಮಾಯ್ ಹಿಂದಿನ ಪ್ರೆಸಿಡೆಂಟ್ ಮೌಲಾನಾ ಮೆಹಮೂದ್ ಮದನಿಯವರ ಮೇಲಿರುವ ಆರೋಪವೆಂದರೆ ಇವರು ಅಪರಾಧ ಮಾಡುವಂತವರಿಗೆ ಸಪೋರ್ಟ್ ಮಾಡ್ತಾರೆ ಎಂಬುದು. ಈಗಿದು ನನ್ನ ಆರೋಪ ಅಲ್ಲ, ಕೇಂದ್ರ ಸರ್ಕಾರದ ಮಂತ್ರಿಯಾಗಿರುವಂತ ಗಿರಿರಾಜ್ ಸಿಂಗ್ ಅವ್ರು ಹೇಳ್ತಿದ್ದಾರೆ ದೇವ್ಬಂದ್ ಆತಂಕವಾದದ ಗಂಗೋತ್ರಿ ಅಂತ. ಅವ್ರು ಹೇಳ್ತಾರೆ ಹಾಫೀಜ್ ಸಯೀದ್ನು ಸೇರಿಸಿ ಸುಮಾರು ಆತಂಕವಾದಿಗಳ ಸೂತ್ರ ದೇವ್ಬಂದಲ್ಲಿದೆ ಅಂತ. ಅವ್ರಿಗೆ ಮುಬಾರಕ್, ತುಂಬಾ ಮುಬಾರಕ್ ಅವ್ರಿಗೆ. ಮತ್ತೆ ನಾನ್ ನಿಮ್ಮ ಹೇಳಿಕೆನೂ ನೋಡಿದೆ. ಇಂಥ ಸಾವಿರಾರು ಕೇಸ್ಗಳಿವೆ, ಅವುಗಳ ವಿರುದ್ಧ UPA ಹಾಕಲಾಗಿದೆ, ಟೆರರಿಸಂ ಕೇಸ್ಗಳಿವೆ, ಬಂಧನನೂ ಮಾಡಲಾಗಿದೆ. ಅವರೆಲ್ಲರೂ ಕೇಸನ್ನು ನೀವು ಕೋರ್ಟಲ್ಲಿ ಫೈಟ್ ಮಾಡ್ತಿದ್ದೀರಾ, ವಕಾಲತ್ ಮಾಡ್ತಿದ್ದೀರಾ ಅಂತ. ವಕಾಲತ್ ಮಾಡೋದು ಮತ್ತೆ ವ್ಯಕ್ತಿಗೆ ಸಮರ್ಥನೆ ಕೊಡೋ ಅಧಿಕಾರ ಇದನ್ನ ನಮ್ಮ ಸಿಸ್ಟಮ್ಮೇ ಕೊಟ್ಟಿದೆ. ಇಲ್ಲಿ ನಾವ್ಯಾರು ಯಾರ್ದೋ ವಕಾಲತ್ ಮಾಡೋದಕ್ಕೆ ನಮ್ಗೇನು ಯೋಗ್ಯತೆ ಇದೆ ಅಂತ? ಯಾರ್ದೋ ವಕಾಲತ್ ಮಾಡೋಷ್ಟು ದೊಡ್ಡವರಲ್ಲ ನಾವು. ಇದಂತೂ ಸಂವಿಧಾನ ಕೊಟ್ಟಿದೆ, ಈ ಅಧಿಕಾರನ ಸಂವಿಧಾನನೇ ಕೊಟ್ಟಿದೆ. ಮತ್ತೊಂದ್ ವೇಳೆ ಇನ್ನೂ ಹೇಳ್ಬೇಕು ಅಂದ್ರೆ ಯಾರ ಹತ್ರ ಆದ್ರೂ ಒಳ್ಳೆ ವಕೀಲರಿಲ್ಲ ಅಂದ್ರೆ ಖುದ್ದು ಕೋರ್ಟ್ ವಕೀಲರನ್ನ ಅಪಾಯಿಂಟ್ ಮಾಡುತ್ತೆ. ಇದಂತೂ ಇದು ವಕೀಲರಿಲ್ವೋ? ಅವರು ಟೆರರಿಸ್ಟ್ ಆಗಿದ್ರು ನೀವು ಅವರಿಗೆ ತೀರ್ಪೇನಿದೆ ಟೆರರಿಸ್ಟ್ ಯಾರು ಅನ್ನೋದು. ಈ ತೀರ್ಪನ್ನ ಲಾ ಎನ್ಫೋರ್ಸಿಂಗ್ ಏಜೆನ್ಸೀಸ್ ಮಾಡುತ್ತಾ ಇಲ್ಲ ಜುಡಿಷರಿ ಮಾಡುತ್ತಾ ಅಂತ. ಈಗ ನಾವು ಇಂಥ 100 ಉದಾಹರಣೆಗಳನ್ನ ತಗೊಳ್ತೀವಿ, ಅದರಲ್ಲಿ ನಾವು ಯಾವುದೇ ಕೇಸ್ನ ನಡೆಸಿಲ್ಲ. ನೀವು ಕ್ರಿಮಿನಲ್ಸ್ ಬಗ್ಗೆ ಹೇಳಿದ್ರಿ, ನಾನಿಲ್ಲಿ ತುಂಬಾನೇ ಕಾಂಟ್ರವರ್ಷಿಯಲ್ ವಿಷಯಗಳನ್ನ ಹೇಳ್ತಿದ್ದೀನಿ. ಅಫ್ಜಲ್ ಗುರು ಗಲ್ ಶಿಕ್ಷೆ ಕೊಟ್ರು, ಆದ್ರೆ ಔಟ್ ಆಫ್ ಟರ್ನ್ ಪ್ರಿಯಾರಿಟಿ ಬೇಸಿಸ್ ಮೇಲೆ ಶಿಕ್ಷೆ ಕೊಟ್ರು. ಏನರ್ಥ ಇದಕ್ಕೆ? ಆದ್ರೆ ಕೋರ್ಟ್ ಆದೇಶ ಇದೆ. ಕೋರ್ಟ್ನ ಆದೇಶನೇ, ಆದ್ರೆ ಔಟ್ ಆಫ್ ಟರ್ನ್ ಕೊಟ್ಟಿದ್ದವರು, ಪ್ರಿಯಾರಿಟಿ ಬೇಸ್ ಮೇಲೆ ಕೊಟ್ಟಿದ್ದು. ಯಾಕೆ ಮಾಡಿದ್ರು ಹಿಂಗೆ? ಎಲ್ರೂ ಕೊಡ್ಬೇಕಿತ್ತು. ಲೈನಲ್ಲಿ ಇನ್ನೂ ಎಷ್ಟು ಜನ ಇದ್ರು? ಅದ್ರಲ್ಲಿ ಯಾವಾಗ ಅವನ ನಂಬರ್ ಬರ್ತಿತ್ತೋ ಅವನಿಗೆ ಕೊಡ್ಬೇಕಾಗಿತ್ತು. ಖಂಡಿತ ಕೊಡ್ತಿದ್ರಿ ನೀವು, ಯಾಕೆ ಕೊಟ್ರಿ? ಇದೊಂದು ಪ್ರಶ್ನೆ ಇದೆ. ಸೊ ಒಂದು ವರ್ಗನ ವಿಶೇಷವಾಗಿ ನೀವು ಕಟ್ಕಟೆಯಲ್ಲಿ ನಿಲ್ಲಿಸ್ಬಿಟ್ರೆ, ಇಲ್ಲಂತೂ ನೀವು. ಆದ್ರೆ ಆ ಸಮಯದಲ್ಲಿ ಕನಿಷ್ಠ ಪಕ್ಷ ನರೇಂದ್ರ ಮೋದಿ ಅವ್ರ ಸರ್ಕಾರ ಇರ್ಲಿಲ್ವಲ್ಲ? ಯಾರ್ದಾದ್ರೂ ಆಗಿರ್ಲಿ, ನಾನು ಸರ್ಕಾರದ ಮಾತೇ ಆಡ್ತಿಲ್ಲ. ನಾನೆಲ್ಲಿ ಸರ್ಕಾರದ ವಿರೋಧವಾಗಿ ಮಾತಾಡ್ದೆ ಇಲ್ಲಿ. ನಾನು ಔಟ್ ಆಫ್ ಟರ್ನ್ ಯಾಕೆ ಹೇಳ್ದೆ ಅಂತಂದ್ರೆ, ಯಾರೇ ಆಗಿರ್ಲಿ ಅದು ತಪ್ಪು ಮಾಡಿದ್ರೆ ತಪ್ಪೇ ಅದು. ಇದಕ್ಕೆ ನನ್ನ ಪ್ರಶ್ನೆಗಳನ್ನ ಕೇಳಿದ್ದು. ನಿಮ್ ಪ್ರಶ್ನೆಗಳು ಬೇರೆ ಇದೆ, ಆದ್ರೆ ನನ್ನ ಕಡೆಯಿಂದ ಈ ಪ್ರಶ್ನೆ ಕೇಳ್ತಿದ್ದೀನಿ ನಾನು. ನಿಮ್ ಪ್ರಶ್ನೆ ಏನು ಅಂದ್ರೆ, ನೀವು ಕ್ರಿಮಿನಲ್ಸ್ಗೆ, ಆತಂಕವಾದಿಗಳಿಗೆ ಸಪೋರ್ಟ್ ಮಾಡ್ತೀರಾ ಅಂತ. ಸರಿ ಅಲ್ವಾ? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಈಗ ನಿಮ್ಗೊಂದು ಉದಾಹರಣೆ, 1,000 ಜನರ ಹೆಸರು ನಿಮಗೆ ಕೊಡ್ತೀನಿ. ಅವ್ರಿಗೆ ನಾವು ಪಾಸ್ಪೋರ್ಟ್ ಮಾಡಿಕೊಟ್ಟಿಲ್ಲ, ಯಾವತ್ತೂ ಮಾಡಿಲ್ಲ. ಮತ್ತೆ ಒಂದಿಷ್ಟು ಎಂಥ ಉದಾಹರಣೆಗಳಿವೆ ಅಂದ್ರೆ, ಅದು ನಮ್ಮ ಹತ್ರ ಬಂದು ಜನಗಳು ಅಪ್ಲೈ ಮಾಡಿದ್ರು, ನಾವು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ, ಯಾವತ್ತೂ ಮಾಡಲ್ಲ ನಾವು ಅವರಿಗೆ. ಯಾವತ್ತೇ ಆತಂಕವಾದಿಗೂ ಯಾವತ್ತೂ ಸಪೋರ್ಟ್ ಮಾಡಬಾರ್ದು ನಾವುಗಳು. ಮತ್ತೆ 0 ಟಾಲರೆನ್ಸ್ ಇರಬೇಕಾಗುತ್ತೆ. ಒಂದ್ ವೇಳೆ ಈ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಯಾವುದೇ ದೇಶದಲ್ಲೂ ಆತಂಕವಾದಿ ಯೋಚನೆ, ಆತಂಕವಾದಿ ಆಟಿಟ್ಯೂಡ್, ಅದಕ್ಕೆ ಬೆಳೆಯೋದಕ್ಕೆ ಜಾಗ ಕೊಡ್ಲಾಗುತ್ತೆ. ಆಗದು ದೇಶಕ್ಕೆ ದೇಶದ್ರೋಹ ಮಾಡ್ದಂಗೆ ಆಗುತ್ತೆ. ಈಗ ಆ ಸಾಹೇಬ್ರು ಹೆಸರು ಹೇಳುವಾಗ ಗಂಗೋತ್ರಿ ಅಂತ ಹೇಳಿದ್ರಲ್ಲ, ಅವ್ರು ಸ್ವತಃ ಗಂಗೆಯಲ್ಲಿ ಸ್ನಾನ ಮಾಡಿರೋರೆ. ಆತಂಕವಾದದ ಗಂಗೆಯಲ್ಲಿ ಮುಳುಗಿ ಕೂತಿದ್ದಾರೆ ಅವರು. ಅವ್ರಿಗೆ ಯಾವುದೇ ಹಕ್ಕು ಇಲ್ಲ ಈ ದೇಶದ ಕ್ಯಾಬಿನೆಟ್ನಲ್ಲಿರೋದಕ್ಕೆ. ಒಂದ್ ವೇಳೆ ಒಬ್ಬ ವ್ಯಕ್ತಿ ಈ ತರ ಆಟಿಟ್ಯೂಡ್ ಇರೋ ವ್ಯಕ್ತಿ ಕ್ಯಾಬಿನೆಟ್ ಅಲ್ಲಿ ಕೂತ್ಕೊಂಡಿದ್ದಾನೆ ಅಂತಂದ್ರೆ, ಅಂತ ಕ್ಯಾಬಿನೆಟ್ ಬಗ್ಗೆ ಏನು ಯೋಚಿಸ್ತೀರ ನೀವು ಹೇಳಿ? ಎಲ್ಲ ಹೋಗಿ ನಿಂತ್ಕೊಳ್ಳಿ ನಾನು ಹೇಳಿ. ಅವರಂತೂ ಹೆಸರು ಹೇಳಿದ್ರು. ಅವ್ರು ಹೇಳಿದ್ರು ಮಸೂದ್ ಅಜರ್, ಮುಲ್ಲಾ ಅಮರ್, ಫಜೂಲ್ ರೆಹಮಾನ್, ಇವರೆಲ್ಲರೂ ಆತಂಕವಾದಿಗಳು ಮತ್ತೆ ದೇಶದ ಶತ್ರುಗಳು. ಮತ್ತೆ ಇವರು ದೇವ್ಬಂದ್ನ ಥಿಂಕಿಂಗ್ಗೆ ಸಪೋರ್ಟ್ ಮಾಡೋ ಜನಗಳು, ಮತ್ತೆ ದೇವ್ಬಂದ್ಗೆ ರೆಸ್ಪೆಕ್ಟ್ ಕೊಡುವಂತ ಜನಗಳು. ಅದಕ್ಕೆ ನಾನು ಹೇಳಿದ್ದು ಅವ್ರಿಗೆ ತುಂಬಾ ಮುಬಾರಕ್ ಅಂತ. ಮತ್ತ ನಮ್ ಕ್ಯಾಬಿನೆಟ್ಗೂ ತುಂಬಾ ಮುಬಾರಕ್ ಅಂತ ಅಷ್ಟೇ ಹೇಳ್ಬೋದು ನಾನು. ಇನ್ನೇನ್ ಹೇಳಕ್ಕಾಗತ್ತೆ ಹೇಳಿ? ಅವ್ರು ನಿಮಗೆ ಹೇಳ್ತಾರೆ ಈ ವಿಷಯಕ್ಕೆ ನಿಮ್ಗೆ ಶುಭಾಶಯಗಳು. ಸರಿ ಬಿಡಿ, ಅದು ಇನ್ನೇನ್ ಹೇಳಕ್ಕಾಗತ್ತೆ ಅಲ್ವಾ? ಇನ್ನೇನ್ ಹೇಳಕ್ಕಾಗತ್ತೆ? ಪಬ್ಲಿಕ್ ಇಂದ ಪ್ರಶ್ನೆ ತಗೊಳ್ಳೋಣ. ಪ್ರತಿ ಮುಸಲ್ಮಾನನು ಆತಂಕವಾದಿ ಅಲ್ಲ, ಆದ್ರೆ ಪ್ರತಿ ಆತಂಕವಾದದ ಹಿಂದೆ ಒಬ್ಬ ಮುಸಲ್ಮಾನ ಇದ್ದೇ ಇರ್ತಾನೆ. ಅದ್ ಹೇಗೆ? ಇದು ನನ್ನ ಸಿಂಪಲ್ ಕ್ವೆಶ್ಚನ್. ಇದಂತೂ ತುಂಬಾ ಹಳೆಯದು ಮತ್ತೆ ಪೂರ್ತಿ ಸೌದೋಗಿರೋ ಪ್ರಶ್ನೆ ಅಂತೀನಿ. ಇದಕ್ಕೆ ಉತ್ತರನೂ ನಾವು ತುಂಬಾ ಹಿಂದೆನೆ ಪದೇ ಪದೇ ಕೊಡ್ತಾನೆ ಇದೀವಿ. ಈಗ ರೀಸೆಂಟ್ಲಿ
ಬಸ್ತರಲ್ಲಿ ಮತ್ತೆ ಕಳೆದೊಂದು ವರ್ಷದ್ದು ನೀವು ದಾಖಲೆಗಳನ್ನ ತೆಗೆದು ನೋಡಿದ್ರೆ ಏನೇನು ಇನ್ಸಿಡೆಂಟ್ಸ್ ಆಗಿದೆಯೋ ಮತ್ತದರಲ್ಲಿ ಎಷ್ಟು ಜನ ನಮ್ಮ ಸೈನಿಕರು ಹುತಾತ್ಮರಾಗಿದ್ದಾರೆ, ಒಂದು ವೇಳೆ ಅವ್ರ ರೇಷು ತೆಗೆದು ನೋಡಿದ್ರೆ ಆಗ ಯಾವ ಮುಸಲ್ಮಾನನು ಈ ಥರ ಮಾಡೋನು ಇನ್ಸಿಡೆಂಟ್ಸ್ ಮತ್ತೆ ಈಗ ನ್ಯಾಷನಲ್ ಹಿಂದೂ ಅಂತ ಕರೆಯೋದಿಲ್ಲ, ಯಾಕಂದ್ರೆ ಹಿಂದೂ ಅಂತ ಹೇಳಿದ್ರೆ ಅದೀಗ ಹಿಂದೂ ಮುಸಲ್ಮಾನ್ ಆಗೋಗ್ಬಿಡುತ್ತೆ. 70 ಮತ್ತೆ 30 ರೇಷ್ಯೂನೂ ಸಿಗಲ್ಲ ನಿಮಗೆ. ಈ ಕಡೆ 70%. ಈಗ ನೀವು ಅಲ್ಲಿಂದ ಅಸ್ಸಾಮಿಂದ ಹೊರಟ್ರೆ ಇಡೀ ಮಧ್ಯ ಭಾರತನೇ ನೋಡ್ತು ಅಂದ್ರೆ ಎಲ್ಲ ಜಗತ್ತು ದಾಖಲೆ ನೋಡಿ ನೀವು. ಮತ್ತೆ ಇನ್ನೊಂದು ವಿಷಯ, ಇದನ್ನ ಧರ್ಮ ದೃಷ್ಟಿಯಿಂದ ನೋಡಬಾರ್ದು ಅಂತೀನಿ ನಾನು. ಅಂದ್ರೆ ನೀವು ಕಾಶ್ಮೀರದ ಇನ್ಸಿಡೆಂಟ್ ಅನ್ನ ನೀವು ಒಂದ್ ವೇಳೆ ಧರ್ಮದ ಅನೆಕ್ಸ್ ಇಂದ ನೋಡಿದ್ರೆ ಆಗ ನೀವು ನ್ಯಾಯವಾಗಿದ್ದೀರಾ ಅಂತ ನನಗೆ ಅನ್ಸೋದೇ ಇಲ್ಲ. ತುಂಬಾನೇ ಅನ್ಯಾಯದ ಮಾತಾಗುತ್ತಿದ್ದು. ಧರ್ಮ ಅಲ್ಲ ಇದು, ಧರ್ಮದ ವಿಷಯನೇ ಅಲ್ಲ ಇದು, ಅದು ರೀಜನಲ್ ಇಶ್ಯೂ. ಅದು ಬಸ್ತರೋನೇ ಆಗಿರ್ಲಿ ಅವನು, ಇಲ್ಲ ಅಂದ್ರೆ ಅದು ಬಾರಾಮೂಲದವನೇ ಆಗಿರ್ಲಿ, ಇಲ್ಲಿ ಏನಾದ್ರೂ ಆಗಿರ್ಲಿ. ನಿಮ್ ಮಾತಿಗೆ ನಂದು ಸಹಮತ ಇದೆ. ಈ ಆತಂಕವಾದಿಗಳೇನಿರ್ತಾರೆ, ಕೊಲೆಗಾರರಾಗಿರ್ತಾರೆ, ಅವ್ರು ಯಾವುದೇ ಧರ್ಮದವ್ರಾಗಿರೋದಕ್ಕೆ ಸಾಧ್ಯ ಇಲ್ಲ. ಹಿಂದೂನೂ ಆಗಿರಲ್ಲ, ಮುಸಲ್ಮಾನರಾಗಿರಲ್ಲ, ಸಿಕ್ಕು ಆಗಿರಲ್ಲ. ಇದೇ ಅಲ್ವಾ ನೀವು ಹೇಳ್ತಿರೋದು? ಇದಂತೂ ಒಂದು ಸಣ್ಣ ವಿಷಯ ಅಷ್ಟೇ. ದೊಡ್ಡ ವಿಷಯ ಏನಂದ್ರೆ ಈ ಘಟನೆಗಳು ಲೋಕಲೈಸ್ಡ್ ಆಗ್ಬೇಕಾಗುತ್ತೆ, ನ್ಯಾಷನಲೈಸ್ಡ್ ಆಗ್ಬಾರ್ದು. ಮತ್ತೆ ಇದನ್ನ ಯಾವುದೇ ಧರ್ಮದ ಜೊತೆನೂ ಜೋಡಿಸ್ಕೋಬಾರ್ದು. ಅದರಲ್ಲೂ ಮುಸಲ್ಮಾನರನ್ನ. ಈಗ ಇವರ ಈ ಪ್ರಶ್ನೆ ಕೇಳೋ ಸ್ಥಿತಿ ಯಾಕೆ ಬಂತು ಅಂತಂದ್ರೆ ಒಂದು ವಿಶೇಷವಾದ ಎನ್ವಿರಾನ್ಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ. ಈಗ ಈ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಿದೆಯಲ್ಲ, ಇಡೀ ಪ್ರಪಂಚದಲ್ಲೇ ಇದನ್ನ ಹೇಳ್ತಾ ಇದ್ದಾರೆ. ಹಿಂದೂಸ್ತಾನದಲ್ಲಿ ಮುಸಲ್ಮಾನರ ಮೇಲೆ ದೌರ್ಜನ್ಯ ನಡೀತಾ ಇದೆ, ಲಿಂಚಿಂಗ್ ನಡೀತಾ ಇದೆ, ಹೊಡಿತಾ ಇದೆ. ಇದು ಆಗ್ತಿದೆ ಅಲ್ವಾ? ಈಗ ನೀವು ಲಿಂಚಿಂಗ್ ವಿರುದ್ಧ ಏನು ಮಾತಾಡ್ತೇನೆ ಇಲ್ವಲ್ಲ. ಸೊ ಆ ಪ್ರಾಬ್ಲಮ್ ಹುಟ್ಕೊಂಡಿದೆ. ಆ ಲಿಂಚಿಂಗ್ ವಿರುದ್ಧವಾಗಿ ಮಾತಾಡ್ಬೇಕಲ್ವಾ? ಅದು ಆತಂಕವಾದನೆ. ನಾನು ನಿಮ್ ಕ್ಷಮೆ ಕೇಳ್ತೀನಿ ಹೀಗೆ ಕೇಳ್ತಿರೋದಕ್ಕೆ. ಆದ್ರೆ ಇದು ಆತಂಕವಾದನೆ. ಆ ಆತಂಕವಾದನ ತಡೆಯೋದಕ್ಕೆ ನಾವು 0 ಟಾಲರೆನ್ಸ್ ಜೊತೆಗೆ ಹೋರಾಟ ಮಾಡ್ಬೇಕಾಗಿರುತ್ತೆ. ಒಂದು ಕನ್ವಿಕ್ಷನ್ ಜೊತೆ ಹೋರಾಟ ಮಾಡ್ಬೇಕಾಗಿರುತ್ತೆ. ನಾವು ಇದನ್ನ ನಡೆಯಕ್ ಬಿಡಲ್ಲ ಅಂತ. ಇದನ್ನ ನಡೆಯಕ್ ಬಿಡಲ್ಲ, ನಡೆಯಕ್ ಬಿಡೋದೇ ಇಲ್ಲ. ಆ ಕನ್ವಿಕ್ಷನ್ ಇಲ್ವಲ್ಲ, ಮೀಡಿಯಾದವ್ರಿಗೂ ಇಲ್ಲ, ಮತ್ತೆ ಸರ್ಕಾರದವ್ರಿಗೂ ಇಲ್ಲ, ಅದು ಈ ಲಾ ಎನ್ಫೋರ್ಸಿಂಗ್ ಏಜೆನ್ಸಿಗೂ ಇಲ್ಲ. ಆದ್ರೆ ಕೇವಲ ಮುಸಲ್ಮಾನರ ಲಿಂಚಿಂಗ್ ಆಗ್ತಿದೆ ಅಂತೇನೂ ಇಲ್ವಲ್ಲ. ಅಂದ್ರೆ ನೀವ್ ಹೇಳಿದ್ರಲ್ಲ, ಆತಂಕವಾದಿಗಳು ಏನಿದ್ದಾರೆ ಅವ್ರು ಹಿಂದೂನೂ ಆಗಿರ್ಬಹುದು ಅಂತ. ಯಾರ ಜೊತೆಗೂ ಆಗ್ಬೋದು. ಬಿಲ್ಕುಲ್ ನೀವು ಸರಿಯಾಗಿ ಹೇಳ್ತಾ ಇದ್ದೀರಾ. ಅಲ್ಲ ನೋಡಿ, ನಾನು ಕೇವಲ ಮುಸಲ್ಮಾನರ ಬಗ್ಗೆ ಮಾತಾಡ್ತಿಲ್ಲ, ನಾನು ಕ್ಷಮೆ ಕೇಳ್ತಿದ್ದೀನಿ. ನಾನು ಮುಸಲ್ಮಾನರ ಮಾತು, ನಾವೀ ದೇಶದಲ್ಲಿದ್ದೀವಿ ಅಂದ್ರೆ ಈ ದೇಶದ ಬಗ್ಗೆ ಮಾತಾಡ್ಬೇಕು. ಮುಸಲ್ಮಾನರು ಮಾತಾಡ್ತಾರೆ. ದೊಡ್ಡ ನಾನ್ಸೆನ್ಸ್ ಏನು ಅಂದ್ರೆ, ನಾನು ಮುಸಲ್ಮಾನರ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಮುಸಲ್ಮಾನರು ಇಶ್ಯೂಸ್ ಕೂಡ ಇರುತ್ತೆ. ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಜಮಿಯತ್ ಬಗ್ಗೆನೂ ಇದನ್ನ ಹೇಳಿದ್ದೀನಿ. ಜಮಿಯತ್ ಉಲೇಮಾ ಎ ಹಿಂದ್ ಮುಸಲ್ಮಾನರು ಆರ್ಗನೈಸೇಷನ್ ಆಗ್ಬಾರ್ದಾಗಿತ್ತು. ಈ ದೇಶದ ಆರ್ಗನೈಸೇಷನ್ ಅದು. ಮತ್ತೆ ಒಂದ್ ವೇಳೆ ನಾವು ದೇಶದ ಬಗ್ಗೆ ಯೋಚಿಸ್ಕೊಂಡು ಕೆಲಸ ಮಾಡಿಲ್ಲ ಅಂತಂದ್ರೆ ಅದು ನಮ್ಮ ದುರ್ಭಾಗ್ಯ ಅನ್ಸ್ಕೊಂಡ್ಬಿಡುತ್ತೆ, ದುರಾದೃಷ್ಟ ಆಗೋಗ್ಬಿಡುತ್ತೆ. ಸೊ ಒಂದ್ ವೇಳೆ ನಾವು ಜಮಿಯತ್ ಉಲೇಮಾ ಹಿಂದ್ ಅಲ್ಲಿ ಕೂತಿದೀವಿ ಅಂದ್ರೆ ಅಲ್ಲಿ ನಾವು ದೇಶಕ್ಕೋಸ್ಕರ ಕೂತಿದೀವಿ. ಅಲ್ಲ, ನೀವೀಗ ಲಿಂಚಿಂಗ್ ಎಲ್ಲಾ ಕಡೆನೂ ಆಗತ್ತೆ ಅಂತ ಒಪ್ಕೋತಾ ಇರುವಾಗ, ಆದ್ರೆ ನೀವು ದೌರ್ಜನ್ಯದ ಬಗ್ಗೆ ಮಾತಾಡುವಾಗ ಹಿಂದೂಗಳ ಮೇಲೂ ದೌರ್ಜನ್ಯ ನಡೀತಿದೆ ಅಂತ ನೀವು ಹೇಳೋದೇ ಇಲ್ವಲ್ಲ? ಅಲ್ಲ, ಎಲ್ಲರ ಜೊತೆನೇ ಆಗ್ತಾ ಇದೆ ಈ ಲಿಂಚಿಂಗ್ ಅನ್ನೋದು. ಯಾರು ದಲಿತರು ಇರ್ಲಿ, ಯಾರು ಟ್ರೈಬಲ್ ಇರ್ಲಿ, ಯಾರೋ ಮುಸಲ್ಮಾನರಾಗಿರ್ಲಿ. ಈಗ ಮುಸಲ್ಮಾನರ ನಂಬರ್ ಜಾಸ್ತಿ ಇದೆ, ಅದರಿಂದ ಅವ್ರು ಜಾಸ್ತಿ ಮಾತಾಡ್ಲೇಬೇಕಾಗತ್ತೆ. ಆದ್ರೆ ನಾನಂತೂ ಇದನ್ನ ಕೇವಲ ಮುಸಲ್ಮಾನರ ಜೊತೆ ನಡೀತಾ ಇದೆ ಅಂತ ಹೇಳ್ತಿಲ್ಲ. ಇಲ್ಲಿ ಅದೇನಾಗ್ತದೆ, ಎಲ್ರಿಗೂ ಆಗ್ತಾ ಇದೆ, ಆದ್ರೆ ಮುಸಲ್ಮಾನರಿಗೆ ಜಾಸ್ತಿ ಆಗ್ತಿದೆ. ಬರೀ ಮುಸಲ್ಮಾನರಿಗೆ ಆಗ್ತಾ ಇದೆ ಅಂದ್ರೆ ಅದು ತಪ್ಪಾಗುತ್ತೆ. ಎಲ್ರಿಗೂ ಆಗ್ತಾ ಇದೆ, ಆದ್ರೆ ಮುಸಲ್ಮಾನರಿಗೆ ಜಾಸ್ತಿ ಆಗ್ತಿದೆ ಅಷ್ಟೇ. ಮತ್ತೆ ಸರ್, ಅದ್ರಲ್ಲಿ ನೀವು ತುಂಬಾ ದೊಡ್ಡ ಪಾತ್ರ ನಿಭಾಯಿಸ್ಬೇಕಾಗತ್ತೆ. ನೀವು ಲೀಡ್ ತಗೋಬೇಕು. ನಾನ್ ನಿಮ್ಮಿಂದ ನಿರೀಕ್ಷೆ ಮಾಡೋದಿದೆ, ನೀವ್ ಈ ದೇಶನ ಉಳಿಸೋದಕ್ಕೆ, ಮುಂದಕ್ಕೆ ತರೋದಕ್ಕೆ, ಮತ್ತೆ ಮೂಲೆ ಗುಂಪಾಗ್ಸಿರೋ ಕಮ್ಯುನಿಟಿಗಳಿಗೋಸ್ಕರ ನೀವೊಬ್ಬ ಯೋಧ ಆಗಿ ಮುಂದೆ ಬರ್ಬೇಕಾಗತ್ತೆ. ನಿಮ್ಮಂತ ಜನಗಳ ಮೇಲೆ ನಂಗೆ ತುಂಬಾ ನಿರೀಕ್ಷೆ ಇದೆ. ಸಾರಿ, ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನನಗೆ. ಚಾನ್ಸು ಇಲ್ಲ. ನಾನ್ ನಿಮಗ್ ಮಾತು ಕೊಡ್ತೀನಿ, ಈ ಕೆಲಸದಿಂದ ನಾನು ಯಾವತ್ತೂ ಹಿಂದೆ ಹೆಜ್ಜೆ ಇಡಲ್ಲ. ನಾನ್ ನಿಮ್ಗೆ ಖಂಡಿತ ತುಂಬಾ ಕೃತಜ್ಞನಾಗಿರ್ತೀನಿ.